ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯ ಹಿನ್ನೆಲೆ ದತ್ತ ಮಾಲೆಯನ್ನ ಹಾಕಿರುವಂತ ಮಾಲಾಧಾರಿಗಳು ಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಶೋಭಾಯಾತ್ರೆಯ ಮೂಲಕ ಸಾಗಿ ಸಾವಿರಾರು ಸಂಖ್ಯೆಯ ಮಾಲಾಧಾರಿಗಳು ದತ್ತ ಜಯಂತಿಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇವತ್ತು ದತ್ತ ಜಯಂತಿಯ 2ನೇ ದಿನ. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಬೆಳಗ್ಗೆ ಪಡಿಚಾಕ್ರವನ್ನು ಮಾಡ್ತಾರೆ. ಈಗ ಬೃಹತ್ ಶೋಭಾಯಾತ್ರೆ ಕೂಡ ಚಾಲನೆ ನೀಡಲಾಗಿದೆ. ನನಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಇದು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವಂಥ ರಸ್ತೆ ಇದು. ಬಸವನಹಳ್ಳಿ ರಸ್ತೆಯಲ್ಲಿ ಈಗ ಶೋಭಾಯಾತ್ರೆ ಸಾಗ್ತಿದೆ. ಮಹಾಶಕ್ತಿ ಕೇಂದ್ರ ಮಹಾಗಣಪತಿ ದೇವಸ್ಥಾನ ಏನಿದೆ ಅಲ್ಲಿ ಒಂದು ಚಾಲನೆಯನ್ನು MLC CT ರವಿ ಸೇರಿದಂತೆ ಪ್ರಮುಖರು VHP ಮತ್ತು ಬಜರಂಗ ದಳದ ಪ್ರಮುಖರು ಒಂದು ಚಾಲನೆ ನೀಡ್ತಾರೆ. ಅದಾದ ನಂತರ ಈಗ ಮೆರವಣಿಗೆ ಸಾಗ್ತಾ ಇರುವಂಥದ್ದು ಸುಮಾರು ಒಂದು 3.5 ಕಿಲೋಮೀಟರ್ ಆಗುತ್ತೆ. ಅಂದರೆ ಕಾಮಧೇನು ಮಹಾಗಣಪತಿಯಿಂದ ಆಜಾದ್ ಪಾರ್ಕ್ವರೆಗೂ ಕೂಡ ಮೆರವಣಿಗೆ ಕೂಡ ಸಾಗುತ್ತೆ. ಸತತವಾಗಿ ಸುಮಾರು 4 ಗಂಟೆಗಳ ಕಾಲ ಸಾಗುವಂಥ ಈ ಒಂದು ಶೋಭಾಯಾತ್ರೆಯಲ್ಲಿ ಈ ಬಾರಿ ಸಾವಿರಾರು ಮಂದಿ ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಮಾಲಾಧಾರಿಗಳು ಸೇರಿದಂತೆ ಹಿಂದೂಪುರ ಸಂಘಟಕರು ಕೂಡ ಈಗ ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಒಂದು ಮೆರವಣಿಗೆಯಲ್ಲಿ ಮಾಲಾಧಾರಿಗಳು ಮತ್ತು ಹಿಂದೂ ಸಂಘಟಕರು ಭಾಗಿಯಾದರೆ ಮತ್ತೊಂದು ಕಡೆ ಈ ಒಂದು ಶೋಭಾಯಾತ್ರೆಯನ್ನು ನೋಡಲಿಕ್ಕೆ ಕೂಡ ಅಕ್ಕಪಕ್ಕದಲ್ಲಿ ಜನರು ನಿಂತು ನೋಡ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ಈ ಬಾರಿ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಬಾರಿ ನಿಯೋಜನೆ ಮಾಡಲಾಗಿದೆ. ಪ್ರಥಮ ಬಾರಿಗೆ ಒಂದು ಪೊಲೀಸ್ ಮಹಾನಿರ್ದೇಶಕರವರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ಒಂದು ಸಭೆ ನಡೆದಿತ್ತು. ಅಂದರೆ ಯಾವೆಲ್ಲ ರೀತಿ ಭದ್ರತೆಯನ್ನು ಕಲ್ಪಿಸಬೇಕು ಅನ್ನೋಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಈಗ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು, DR ಇರ್ಬೋದು, KSRP ಇರ್ಬೋದು, ಮತ್ತು ಏನೊಂದು ಕ್ರಿಮಿನಲ್ನ ತಡಿಲಿಕ್ಕೆ ಒಂದು ಹೊಸದಾಗಿ ಸರ್ಕಾರ ಏನು ನೇಮಕ ಮಾಡಿತ್ತು ಆ ಪೊಲೀಸರನ್ನು ಕೂಡ ಈಗ ಸದ್ಯಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ಈ ಶೋಭಾಯಾತ್ರೆಯಲ್ಲಿ ಭಗವಧ್ವಜವನ್ನು ಹೊತ್ತು ಈಗ ಎಲ್ಲ ಸಾಕ್ತಾ ಇರುವಂಥದ್ದು. ಮತ್ತು ಶಲ್ಯಗಳನ್ನು ಕೇಸರಿ ಶಲ್ಯಗಳನ್ನ ಹಾಕಿ ಈಗ ಏನು ಮೆರವಣಿಗೆಯಲ್ಲಿ ಕೂಡ ಸಾಕ್ತಾ ಇದ್ದಾರೆ. ಮತ್ತು ಮೆರವಣಿಗೆಗೆ ಮೆರುಗು ನೀಡಲಿಕ್ಕೆ ಈಗಾಗಲೇ ಗೊಂಬೆ ಮೇಳ ತಂಡ ಇರ್ಬೋದು, ನಾಸಿಕ್ ಡೋಲ್ ಇರ್ಬೋದು, 2 DJಗಳನ್ನ ಬಳಸಲಾಗಿದೆ. ಅಂದರೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು DJ ಆದರೆ ಪುರುಷರಿಗೆ ಮತ್ತೊಂದು DJಯನ್ನು ಕೂಡ ಹಾಕಲಾಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಎಲ್ಲ DJಗಳ ಸುತ್ತಮುತ್ತ ಯಾವುದೇ ರೀತಿ ಅಹಿತಕರ ಘಟನೆ ಮತ್ತು ಏನಾದ್ರು ಬೇರೆ ರೀತಿ ಅನಾಹುತಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಇವೆಲ್ಲರ ಮೆರವಣಿಗೆಯ ಜೊತೆ ದತ್ತಾತ್ರೇಯನ ಉತ್ಸವ ಮೂರ್ತಿ ಏನಿದೆ ಅದು ಇದರ ಹಿಂಭಾಗದಲ್ಲಿದೆ. ಆ ಉತ್ಸವ ಮೂರ್ತಿಗೆ ವಿಶೇಷವಾಗಿ ಬೆಳಗ್ಗೆ ಕಾರ್ಯಕ್ರಮ ಏನೋ ಒಂದು ಶೋಭಾಯಾತ್ರೆ ಚಾಲನೆ ನೀಡಬೇಕಾಯಿತು. ಆ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನಡೆಸಲಾಯಿತು. ಪೂಜೆಯ ನಂತರ ಒಂದು ಈ ಶೋಭಾಯಾತ್ರೆ ಕೂಡ ಚಾಲನೆ ನೀಡಲಾಗಿದೆ. ಸದ್ಯಕ್ಕೆ ಈಗ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಈಗ ಶೋಭಾಯಾತ್ರೆ ತೆರಳುತ್ತಿರುವಂಥದ್ದು. ಇದಾದ ನಂತರ ಹನುಮಂತ ಬರ್ತಾ ಇರ್ಬೋದು, MG ರಸ್ತೆಯ ಮೂಲಕ ಆಜಾದ್ ಪಾರ್ಕ್ ಕೂಡ ಕೊನೆಗೊಳ್ಳುತ್ತೆ. ಅಲ್ಲಿ ಒಂದು ಧರ್ಮಸಭೆ ಕೂಡ ನಡೆಸಲಾಗುತ್ತೆ. ಕ್ಯಾಮರಾಮನ್ ಚಿರಾಗ್ ಜೊತೆ ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯ ಹಿನ್ನೆಲೆ ದತ್ತ ಮಾಲೆಯನ್ನ ಹಾಕಿರುವಂತ ಮಾಲಾಧಾರಿಗಳು ಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಶೋಭಾಯಾತ್ರೆಯ ಮೂಲಕ ಸಾಗಿ ಸಾವಿರಾರು ಸಂಖ್ಯೆಯ ಮಾಲಾಧಾರಿಗಳು ದತ್ತ ಜಯಂತಿಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇವತ್ತು ದತ್ತ ಜಯಂತಿಯ 2ನೇ ದಿನ. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಬೆಳಗ್ಗೆ ಪಡಿಚಾಕ್ರವನ್ನು ಮಾಡ್ತಾರೆ. ಈಗ ಬೃಹತ್ ಶೋಭಾಯಾತ್ರೆ ಕೂಡ ಚಾಲನೆ ನೀಡಲಾಗಿದೆ. ನನಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಇದು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವಂಥ ರಸ್ತೆ ಇದು. ಬಸವನಹಳ್ಳಿ ರಸ್ತೆಯಲ್ಲಿ ಈಗ ಶೋಭಾಯಾತ್ರೆ ಸಾಗ್ತಿದೆ. ಮಹಾಶಕ್ತಿ ಕೇಂದ್ರ ಮಹಾಗಣಪತಿ ದೇವಸ್ಥಾನ ಏನಿದೆ ಅಲ್ಲಿ ಒಂದು ಚಾಲನೆಯನ್ನು MLC CT ರವಿ ಸೇರಿದಂತೆ ಪ್ರಮುಖರು VHP ಮತ್ತು ಬಜರಂಗ ದಳದ ಪ್ರಮುಖರು ಒಂದು ಚಾಲನೆ ನೀಡ್ತಾರೆ. ಅದಾದ ನಂತರ ಈಗ ಮೆರವಣಿಗೆ ಸಾಗ್ತಾ ಇರುವಂಥದ್ದು ಸುಮಾರು ಒಂದು 3.5 ಕಿಲೋಮೀಟರ್ ಆಗುತ್ತೆ. ಅಂದರೆ ಕಾಮಧೇನು ಮಹಾಗಣಪತಿಯಿಂದ ಆಜಾದ್ ಪಾರ್ಕ್ವರೆಗೂ ಕೂಡ ಮೆರವಣಿಗೆ ಕೂಡ ಸಾಗುತ್ತೆ. ಸತತವಾಗಿ ಸುಮಾರು 4 ಗಂಟೆಗಳ ಕಾಲ ಸಾಗುವಂಥ ಈ ಒಂದು ಶೋಭಾಯಾತ್ರೆಯಲ್ಲಿ ಈ ಬಾರಿ ಸಾವಿರಾರು ಮಂದಿ ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಮಾಲಾಧಾರಿಗಳು ಸೇರಿದಂತೆ ಹಿಂದೂಪುರ ಸಂಘಟಕರು ಕೂಡ ಈಗ ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಒಂದು ಮೆರವಣಿಗೆಯಲ್ಲಿ ಮಾಲಾಧಾರಿಗಳು ಮತ್ತು ಹಿಂದೂ ಸಂಘಟಕರು ಭಾಗಿಯಾದರೆ ಮತ್ತೊಂದು ಕಡೆ ಈ ಒಂದು ಶೋಭಾಯಾತ್ರೆಯನ್ನು ನೋಡಲಿಕ್ಕೆ ಕೂಡ ಅಕ್ಕಪಕ್ಕದಲ್ಲಿ ಜನರು ನಿಂತು ನೋಡ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ಈ ಬಾರಿ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಬಾರಿ ನಿಯೋಜನೆ ಮಾಡಲಾಗಿದೆ. ಪ್ರಥಮ ಬಾರಿಗೆ ಒಂದು ಪೊಲೀಸ್ ಮಹಾನಿರ್ದೇಶಕರವರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ಒಂದು ಸಭೆ ನಡೆದಿತ್ತು. ಅಂದರೆ ಯಾವೆಲ್ಲ ರೀತಿ ಭದ್ರತೆಯನ್ನು ಕಲ್ಪಿಸಬೇಕು ಅನ್ನೋಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಈಗ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು, DR ಇರ್ಬೋದು, KSRP ಇರ್ಬೋದು, ಮತ್ತು ಏನೊಂದು ಕ್ರಿಮಿನಲ್ನ ತಡಿಲಿಕ್ಕೆ ಒಂದು ಹೊಸದಾಗಿ ಸರ್ಕಾರ ಏನು ನೇಮಕ ಮಾಡಿತ್ತು ಆ ಪೊಲೀಸರನ್ನು ಕೂಡ ಈಗ ಸದ್ಯಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ಈ ಶೋಭಾಯಾತ್ರೆಯಲ್ಲಿ ಭಗವಧ್ವಜವನ್ನು
ಹೊತ್ತು ಈಗ ಎಲ್ಲ ಸಾಕ್ತಾ ಇರುವಂಥದ್ದು, ಮತ್ತು ಶಲ್ಯಗಳನ್ನು ಕೇಸರಿ ಶಲ್ಯಗಳನ್ನ ಹಾಕಿ ಈಗ ಏನು ಮೆರವಣಿಗೆಯಲ್ಲಿ ಕೂಡ ಸಾಕ್ತಾ ಇದ್ದಾರೆ. ಮತ್ತು ಮೆರವಣಿಗೆಗೆ ಮೆರುಗು ನೀಡಲಿಕ್ಕೆ ಈಗಾಗಲೇ ಗೊಂಬೆ ಮೇಳ ತಂಡ ಇರ್ಬೋದು, ನಾಸಿಕ್ ಡೋಲ್ ಇರ್ಬೋದು, 2 DJಗಳನ್ನ ಬಳಸಲಾಗಿದೆ. ಅಂದರೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು DJ ಆದರೆ ಪುರುಷರಿಗೆ ಮತ್ತೊಂದು DJಯನ್ನು ಕೂಡ ಹಾಕಲಾಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಎಲ್ಲ DJಗಳ ಸುತ್ತಮುತ್ತ ಯಾವುದೇ ರೀತಿ ಅಹಿತಕರ ಘಟನೆ ಮತ್ತು ಏನಾದರೂ ಬೇರೆ ರೀತಿ ಅನಾಹುತಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಇವೆಲ್ಲರ ಮೆರವಣಿಗೆ ಜೊತೆ ದತ್ತಾತ್ರೇಯನ ಉತ್ಸವ ಮೂರ್ತಿ ಏನಿದೆ ಅದು ಇದರ ಹಿಂಭಾಗದಲ್ಲಿದೆ. ಆ ಉತ್ಸವ ಮೂರ್ತಿಗೆ ವಿಶೇಷವಾಗಿ ಬೆಳಗ್ಗೆ ಕಾರ್ಯಕ್ರಮ ಏನೋ ಒಂದು ಶೋಭಾಯಾತ್ರೆ ಚಾಲನೆ ನೀಡಬೇಕಾಯಿತು. ಆ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನಡೆಸಲಾಯಿತು. ಪೂಜೆಯ ನಂತರ ಈ ಶೋಭಾಯಾತ್ರೆ ಕೂಡ ಚಾಲನೆ ನೀಡಲಾಗಿದೆ. ಸದ್ಯಕ್ಕೆ ಈಗ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಈಗ ಶೋಭಾಯಾತ್ರೆ ತೆರಳುತ್ತಿರುವಂಥದ್ದು. ಇದಾದ ನಂತರ ಹನುಮಂತ ಬರುತ್ತಾ ಇರ್ಬೋದು, MG ರಸ್ತೆಯ ಮೂಲಕ ಆಜಾದ್ ಪಾರ್ಕ್ ಕೂಡ ಕೊನೆಗೊಳ್ಳುತ್ತೆ. ಅಲ್ಲಿ ಒಂದು ಧರ್ಮಸಭೆ ಕೂಡ ನಡೆಸಲಾಗುತ್ತೆ. ಕ್ಯಾಮ್ರಾಮನ್ ಚಿರಾಗ್ ಜೊತೆ ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯ ಹಿನ್ನೆಲೆ ದತ್ತ ಮಾಲೆಯನ್ನ ಹಾಕಿರುವಂತ ಮಾಲಾಧಾರಿಗಳು ಸುಮಾರು 3 ಕಿಲೋಮೀಟರ್ವರೆಗೂ ಕೂಡ ಶೋಭಾಯಾತ್ರೆಯ ಮೂಲಕ ಸಾಗಿ ಸಾವಿರಾರು ಸಂಖ್ಯೆಯ ಮಾಲಾಧಾರಿಗಳು ದತ್ತ ಜಯಂತಿಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇವತ್ತು ದತ್ತ ಜಯಂತಿಯ 2ನೇ ದಿನ. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಬೆಳಗ್ಗೆ ಪಡಿಚಾಕ್ರವನ್ನು ಮಾಡ್ತಾರೆ. ಈಗ ಬೃಹತ್ ಶೋಭಾಯಾತ್ರೆ ಕೂಡ ಚಾಲನೆ ನೀಡಲಾಗಿದೆ. ನನಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಇದು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವಂಥ ರಸ್ತೆ ಇದೆ. ಬಸವನಹಳ್ಳಿ ರಸ್ತೆಯಲ್ಲಿ ಈಗ ಶೋಭಾಯಾತ್ರೆ ಸಾಗ್ತಿದೆ. ಮಹಾಶಕ್ತಿ ಕೇಂದ್ರ ಮಹಾಗಣಪತಿ ದೇವಸ್ಥಾನ ಏನಿದೆ ಅಲ್ಲಿ ಒಂದು ಚಾಲನೆಯನ್ನು MLC CT ರವಿ ಸೇರಿದಂತೆ ಪ್ರಮುಖರು VHP ಮತ್ತು ಬಜರಂಗ ದಳದ ಪ್ರಮುಖರು ಒಂದು ಚಾಲನೆ ನೀಡ್ತಾರೆ. ಅದಾದ ನಂತರ ಈಗ ಮೆರವಣಿಗೆ ಸಾಗ್ತಾ ಇರುವಂಥದ್ದು ಸುಮಾರು ಒಂದು 3.5 ಕಿಲೋಮೀಟರ್ ಆಗುತ್ತೆ. ಅಂದರೆ ಕಾಮಧೇನು ಮಹಾಗಣಪತಿಯಿಂದ ಆಜಾದ್ ಪಾರ್ಕ್ವರೆಗೂ ಕೂಡ ಮೆರವಣಿಗೆ ಕೂಡ ಸಾಗುತ್ತೆ. ಸತತವಾಗಿ ಸುಮಾರು 4 ಗಂಟೆಗಳ ಕಾಲ ಸಾಗುವಂಥ ಈ ಒಂದು ಶೋಭಾಯಾತ್ರೆಯಲ್ಲಿ ಈ ಬಾರಿ ಸಾವಿರಾರು ಮಂದಿ ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಮಾಲಾಧಾರಿಗಳು ಸೇರಿದಂತೆ ಹಿಂದೂಪುರ ಸಂಘಟಕರು ಕೂಡ ಈಗ ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಒಂದು ಮೆರವಣಿಗೆಯಲ್ಲಿ ಮಾಲಾಧಾರಿಗಳು ಮತ್ತು ಹಿಂದೂ ಸಂಘಟಕರು ಭಾಗಿಯಾದರೆ ಮತ್ತೊಂದು ಕಡೆ ಈ ಒಂದು ಶೋಭಾಯಾತ್ರೆಯನ್ನು ನೋಡಲಿಕ್ಕೆ ಕೂಡ ಅಕ್ಕಪಕ್ಕದಲ್ಲಿ ಜನರು ನಿಂತು ನೋಡ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ಈ ಬಾರಿ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಬಾರಿ ನಿಯೋಜನೆ ಮಾಡಲಾಗಿದೆ. ಪ್ರಥಮ ಬಾರಿಗೆ ಒಂದು ಪೊಲೀಸ್ ಮಹಾನಿರ್ದೇಶಕರವರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ಒಂದು ಸಭೆ ನಡೆದಿತ್ತು. ಅಂದರೆ ಯಾವೆಲ್ಲ ರೀತಿ ಭದ್ರತೆಯನ್ನು ಕಲ್ಪಿಸಬೇಕು ಅನ್ನೋಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಅದರಂತೆ ಈಗ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು, DR ಇರ್ಬೋದು, KSRP ಇರ್ಬೋದು, ಮತ್ತು ಏನೊಂದು ಕ್ರಿಮಿನಲ್ನ ತಡಿಲಿಕ್ಕೆ ಒಂದು ಹೊಸದಾಗಿ ಸರ್ಕಾರ ಏನು ನೇಮಕ ಮಾಡಿತ್ತು ಆ ಪೊಲೀಸರನ್ನು ಕೂಡ ಈಗ ಸದ್ಯಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ಈ ಶೋಭಾಯಾತ್ರೆಯಲ್ಲಿ ಭಗವಧ್ವಜವನ್ನು ಹೊತ್ತು ಈಗ ಎಲ್ಲ ಸಾಕ್ತಾ ಇರುವಂಥದ್ದು. ಮತ್ತು ಕೇಸರಿ ಶಲ್ಯಗಳನ್ನ ಹಾಕಿ ಈಗ ಏನು ಮೆರವಣಿಗೆಯಲ್ಲಿ ಕೂಡ ಸಾಕ್ತಾ ಇದ್ದಾರೆ. ಮತ್ತು ಮೆರವಣಿಗೆಗೆ ಮೆರುಗು ನೀಡಲಿಕ್ಕೆ ಈಗಾಗಲೇ ಗೊಂಬೆ ಮೇಳ ತಂಡ ಇರ್ಬೋದು, ನಾಸಿಕ್ ಡೋಲ್ ಇರ್ಬೋದು, 2 DJಗಳನ್ನ ಬಳಸಲಾಗಿದೆ. ಅಂದರೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು DJ ಆದರೆ ಪುರುಷರಿಗೆ ಮತ್ತೊಂದು DJಯನ್ನು ಕೂಡ ಹಾಕಲಾಗಿದೆ. ಮತ್ತು ಈ ಬಾರಿ ವಿಶೇಷವಾಗಿ ಎಲ್ಲ DJಗಳ ಸುತ್ತಮುತ್ತ ಯಾವುದೇ ರೀತಿ ಅಹಿತಕರ ಘಟನೆ ಮತ್ತು ಏನಾದರೂ ಬೇರೆ ರೀತಿ ಅನಾಹುತಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ